ವೀಕ್ಷಕರಿ, ಅದು 1980 ಡಿಸೆಂಬರ್ 18 ತಾರೀಕು. ಸ್ಥಳ ತಮಿಳುನಾಡಿನ ಕಿಲ್ವೆನ್ಮಣಿ ಎಂಬ ಒಂದು ಹಳ್ಳಿ. ಅವತ್ತು ಅಲ್ಲಿ ಸಂಜೆ ಸುಮಾರು ಸಾಯಂಕಾಲ 5 ಗಂಟೆ ಆಗಿತ್ತು. ಆಗ 6 ಜನರ ಒಂದು ತಂಡ ಸುಮಾರು 55 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿಯನ್ನ ಎಳ್ಕೊಂಡ್ಬಂದು ಕಟ್ಟಿಗೆ ಹಾಗೂ ಕೋಲುಗಳಿಂದ ಮನಸೋ ಇಚ್ಛೆ ಹೊಡಿತಾ ಇದ್ರು. ಅವರಿಂದ ಒದೆ ತಿಂದು ತೀವ್ರ ಅಸ್ವಸ್ಥನಾಗಿದೆ ಅಂತ ಅವನನ್ನ ಅಲ್ಲೊಂದ್ ಜಾಗದಲ್ಲಿ ಅವರು ಎಸಿತಾರೆ. ರಕ್ತ ಸಿಕ್ತವಾಗಿದಂತ ಆ ವ್ಯಕ್ತಿ ಭಯದಿಂದ ಅವ್ರ ಕಡೆ ನೋಡ್ತಾ, ನನಗೆ ತೊಂದರೆ ಕೊಡಬೇಡಿ, ನಂಗೇನಾದ್ರೂ ನೀವು ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮ ಕಡೆ ಜನ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಬೆದರಿಕೆಯನ್ನು ಕೂಡ ಹಾಕ್ತಾನೆ. ಆದ್ರೆ ಅವನ ಯಾವ ಮಾತುಕನ್ನು ಕೇರ್ ಮಾಡದಂತ ಆ ತಂಡದ ಲೀಡರ್ ಒಬ್ಬ ಮುಂದೆ ಬಂದು ತನ್ನ ಕೈಯಲ್ಲಿದ್ದಂತ ಒಂದು ಚೂಪದ ಆಯುಧದಿಂದ ಆ ವ್ಯಕ್ತಿ ದೇಹದ ಸಿಕ್ಕ ಕಡೆ ಮನ ಬಂದಂತೆ ಚುಚ್ಚೋದಕ್ಕೆ ಶುರು ಮಾಡ್ತಾನೆ. ಅದರ ಪರಿಣಾಮ ಮುಂದೆ ಕೆಲವೇ ಕ್ಷಣಗಳಲ್ಲಿ ಆ ವ್ಯಕ್ತಿ ರಕ್ತದ ಮಡುವಲ್ಲಿ ಬಿದ್ದು ಸತ್ತು ಹೋಗ್ತಾನೆ. ಹಾಗಾದ್ರೆ ವೀಕ್ಷಕರೇ, ಇಲ್ಲಿ ಆ ವ್ಯಕ್ತಿಯನ್ನ ಸುತ್ತುವರೆದು ಕೊಂದವರು ಯಾರು? ಸತ್ತ ವ್ಯಕ್ತಿ ಯಾರು? ಈ ಇಡೀ ಘಟನೆ ಹಿನ್ನೆಲೆ ಏನು ಎಂಬ ಪ್ರಶ್ನೆಗೆ ಅದರ ಹಿಂದೆ ಒಂದು ದೊಡ್ಡ ಕರಾಳ ಕಥನೆ ಇದೆ. ಈ ಒಂದು ಘಟನೆಯ ಹಿಂದಿನ ಆ ಒಂದು ಕರಾಳ ಹಿನ್ನೆಲೆ ಒಂದ್ ಕಾಲದಲ್ಲಿ ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು. ವೀಕ್ಷಕರೇ, ಇಡೀ ದೇಶವನ್ನೇ ಒಂದ್ ಕಾಲದಲ್ಲಿ ಬೆಚ್ಚಿ ಬೀಳಿಸಿದಂತ ಈ ಒಂದು ವಿಚಿತ್ರ ಪ್ರಕರಣ ಹಾಗೂ ಭಯಾನಕವಾದಂತ ಪ್ರಕರಣದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೋಚಕವಾಗಿ ತಿಳಿಯೋದಕ್ಕೆ ಪ್ರಯತ್ನಿಸೋಣ. ವೀಕ್ಷಕರೇ, ತಮಿಳುನಾಡಿನ ತಂಜಾವೂರನ್ನ ಆ ರಾಜ್ಯದ ಭತ್ತದ ಕಣಜ ಅಂತಾನೆ ಕರೀತಾರೆ. ಏಕೆಂದ್ರೆ ಇಡೀ ತಮಿಳುನಾಡಿಗೆ ಸಾಕಾಗುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಭತ್ತವನ್ನ ಬೆಳೆಯಲಾಗುತ್ತೆ. ಅದರಲ್ಲೂ ಕೂಡ 60ರ ದಶಕದ ಸಮಯದಲ್ಲಿ ಇಲ್ಲಿನ ಎಲ್ಲಾ ಹೊಲ ಗದ್ದೆಗಳು ಕೂಡ ಹಸಿರಿನಿಂದ ಕಂಗೊಳಿಸ್ತಾ ಇದ್ವು. ಇಲ್ಲಿ 30% ಜಮೀನಿನಲ್ಲಿ ತೆಂಗಿನ ತೋಟ, ಕಬ್ಬಿನ ತೋಟವನ್ನ ಬೆಳೆಸಲಾಗ್ತಿತ್ತು. ಆಗ ಕೃಷಿ ಭೂಮಿಯ ಪ್ರಮಾಣ ಜಾಸ್ತಿ ಇತ್ತು. ಸಮೃದ್ಧವಾಗಿ ಇಲ್ಲಿಯ ರೈತರು ವ್ಯವಸಾಯದಲ್ಲಿ ತೊಡಗಿ ಅನೇಕರಿಗೆ ಅನ್ನದಾತರಾಗಿದ್ರು. ಇಂಥ ಹಸಿರಿನ ಕೃಷಿ ಭೂಮಿಯ ಒಂದು ಭಾಗವೇ ಈ ಕಿಲ್ವೆನಮಣಿ. ಇಲ್ಲಿದ್ದಂತ ರೈತರಿಗೆ ಹಾಗೂ ಅಪಾರ ಪ್ರಮಾಣದ ಕೃಷಿ ಭೂಮಿಗೆ ಯಜಮಾನನಾಗಿದ್ದಂತ ಆ ಜಮೀನ್ದಾರನ ಹೆಸರೇ ಗೋಪಾಲಕೃಷ್ಣ ನಾಯ್ಡು. 45 ವರ್ಷ ವಯಸ್ಸಿನ ಈ ಸಿರಿವಂತ ಜಮೀನ್ದಾರನ ಹೊಲ ಗದ್ದೆಗಳಲ್ಲಿ ರೈತರು ನಸುಕಿನಿಂದ ಕತ್ತಾಗುವವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಜಮೀನಿನ ಕೆಲಸ ಮುಗಿದ ನಂತರ ಕೂಡ ಅವ್ರಿಗೆ ವಿಶ್ರಾಂತಿ ಇಲ್ಲ. ಅದು ಮುಗಿದ ನಂತರ ಆ ಜಮೀನ್ದಾರನ ಮನೆಯಲ್ಲಿ ಅವರು ಕೆಲಸ ಮಾಡಬೇಕಿತ್ತು. ಈ ಕೆಲಸಗಳಿಗೆ ಅವ್ರಿಗೆ ಸಂಬಳ ಕೂಡ ಇರಲಿಲ್ಲ. ಅದ್ರ ಬದಲು ಒಂದು ಫಸಲಿಗೆ ಇಷ್ಟು ಪ್ರಮಾಣದ ಭತ್ತ ಹಾಗೂ ದಿನಕ್ಕೆ ಅವ್ರಿಗೆಲ್ಲ ಒಂದು ಸಲ ರಾಗಿ ಗಂಜಿಯನ್ನ ಕೊಡ್ಲಾಗ್ತಿತ್ತು. ಅಲ್ಲ, ಅವರು ದಿನ ಪೂರ್ತಿ ಕೆಲಸ ಮಾಡಿದ್ರು ಕೂಡ ಬರೀ ಇಷ್ಟು ಮಾತ್ರ ಕೊಡ್ತಾ ಇದ್ರ ಅಂತ ನೀವು ಅನ್ಕೊಳ್ಬಹುದು. ಹೌದು, ಅದೊಂಥರ ಊಳಿಗ ಮಾನ್ಯ ಪದ್ಧತಿ ಅಥವಾ ಜೀತ ಪದ್ಧತಿ ಇದ್ದ ಹಾಗೆ. ಆಗೆಲ್ಲ ದೇಶದ ಹಲವಾರು ಕಡೆ ಇಂಥ ಪರಿಸ್ಥಿತಿ ಜಾರಿಯಲ್ಲಿತ್ತು. ಸಿರಿವಂತ ಜಮೀನ್ದಾರ ತೋಟಗಳಲ್ಲಿ ಮತ್ತು ಹೊಲಗಳಲ್ಲಿ ಕೂಲಿಗಾಗಿ ಅಥವಾ ಅವರು ಪಡೆದಿದ್ದಂತ ಸಾಲದ ಬದಲಿಗೆ ಹೇಗೆ ಕೆಲಸ ಮಾಡಬೇಕಿತ್ತು. ಈ ಗೋಪಾಲ್ ಕೃಷ್ಣ ನಾಯ್ಡು ತನ್ನ ಮನೆ ಹಾಗೂ ಗದ್ದೆಗೆ ಕೆಲಸಕ್ಕೆ ಬರೋರ್ಗೆ ಇನ್ನೂ ಕೂಡ ಹೆಚ್ಚು ಹಿಂಸೆಯನ್ನ ಕೊಡ್ತಾನೆ ಇದ್ದ. ಅವರು ಕೆಲಸಕ್ಕೆ ಸ್ವಲ್ಪ ತಡವಾಗಿ ಬಂದ್ರೆ, ಹುಷಾರಿಲ್ಲ ಅಂತ ರಜೆ ಕೇಳಿದ್ರೆ ಅಥವಾ ಹೇಳಿದಷ್ಟು ಕೆಲಸವನ್ನ ನಿಗದಿತ ಸಮಯದ ಒಳಗೆ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆಲ್ಲ ತುಂಬಾ ಕಠಿಣ ಶಿಕ್ಷೆಯನ್ನ ಕೊಡ್ತಿದ್ದ. ಅದು ಯಾವ ತರ ಶಿಕ್ಷೆ ಅಂತ ಮುಂದೆ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಲಿ ಕೆಲಸಕ್ಕೆ ಅನೇಕ ಜನ ಮಹಿಳೆಯರು ಕೂಡ ಬರ್ತಿದ್ರು. ಅವ್ರ ಪೈಕಿ ಎಷ್ಟೋ ಜನ ತಮ್ಮ ಹಸುಗುಸುಗಳನ್ನ ಸೀರೆಯ ಮೂಲಕ ಬೆನ್ನಿಗೆ ಕಟ್ಕೊಂಡು ಜಮೀನಿನ ಕೆಲಸಗಳಲ್ಲಿ ತೊಡಗ್ತಾ ಇದ್ರು. ಆ ಒಂದು ಸಮಯದಲ್ಲಿ ಹಾಲಿಗೋಸ್ಕರ ಅವ್ರ ಮಕ್ಕಳು ರಚ್ಚೆ ಹಿಡಿದು ಹತ್ರ ಕೂಡ ಅವರು ಕೆಲಸ ಮುಗಿಸ್ದೆ ಹಾಲುಣಿಸೋದಿಕ್ಕೆ ಹೋಗುವಂತಿರ್ಲಿಲ್ಲ. ಅಕಸ್ಮಾತ್ ಯಾರಾದ್ರೂ ಹಾಲು ಕುಡಿಸೋದಿಕ್ಕೆ ಕೆಲಸವನ್ನ ಅರ್ಧದಲ್ಲೇ ಬಿಟ್ಟು ಹೋದ್ರೆ ಅವರು ಹೆಣ್ಮಕ್ಳು ಅಂತಾನು ಕೂಡ ನೋಡದೆ ಅವ್ರಿಗೆ ಸಿಕ್ಕ ಕಡೆ ಹೊಡೆದು ಹಿಂಸೆ ಕೊಡಲಾಗ್ತಿತ್ತು. ಇನ್ನು ಋತುಚಕ್ರದ ಸಮಯದಲ್ಲಿ ಹೆಣ್ಮಕ್ಳು ಸ್ವಚ್ಛತೆಗೆ ಅಂತ ಶೌಚಾಲಯ ಬಳಸೋದಕ್ಕೂ ಹೋದ್ರು ಕೂಡ ಅವ್ರಿಗೆ ಹೊಡಿತಾ ಇದ್ರು. ಇದ್ರ ಜೊತೆ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಬೈತಾ ಇದ್ರು. ಅದಲ್ಲದೆ ಅವ್ರು ಯಾರು ಕೂಡ ಯಜಮಾನ್ರ ಮುಂದೆ ಚಪ್ಪಲಿಯನ್ನ ಧರಿಸಬಾರ್ದು, ಟವಲ್ ಅನ್ನ ತಲೆಗೆ ಸುತ್ಕೋಬಾರ್ದು, ಅದನ್ನ ಹೆಗಲಿಗೆ ಕಟ್ಕೊಂಡು ಅಥವಾ ಸೊಂಟಕ್ಕೆ ಕಟ್ಕೊಂಡು ಕೈ ಕಟ್ಟಿ ನಿಂತು ಗೌರವ ಕೊಟ್ಟು ವಿನಮ್ರತೆಯಿಂದ ಮಾತನಾಡಬೇಕಿತ್ತು. ಇದು ತಪ್ಪಿದ್ರೆ ಉಗ್ರವಾದಂತ ಶಿಕ್ಷೆಯನ್ನ ಕೊಡ್ಲಾಗ್ತಿತ್ತು. ಅಲ್ಲಿದ್ದಂತ ಹೆಂಗಸರ ಮೇಲೆ ಆಗಾಗ ಲೈಂಗಿಕ ದೌರ್ಜನ್ಯ ಕೂಡ ಮಾಡ್ತಾ ಇದ್ರು. ಅವ್ರು ಇದನ್ನೆಲ್ಲ ಬಾಯಿ ಮುಚ್ಕೊಂಡು ಸಹಿಸ್ಕೊಳ್ಬೇಕಿತ್ತು. ಯಾವ್ದ್ರ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡದೆ ಎಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗೋರಿಗೆ ಮಾತ್ರ ಅಲ್ಲಿ ಕೆಲಸ. ಇಲ್ಲಾಂದ್ರೆ ಗಂಭೀರವಾದಂತ ಏಟು, ಹೊಡೆತಗಳ ಬಹುಮಾನ ಸಿಕ್ತಿತ್ತು. ಇನ್ನು ಈ ಶಿಕ್ಷೆ ಯಾರು ಕೊಡ್ತಾ ಇದ್ರು ಅಂದ್ರೆ ಆ ಯಜಮಾನ ಇದ್ನಲ್ಲ, ಅವನ ಕೈ ಕೆಳಗೆ ಕೆಲಸ ಮಾಡುವಂತ ಒಂದಷ್ಟು ಜನ ಇದ್ರು. ವೀಕ್ಷಕರೇ, ನಿಮ್ಗೆ ಸಕ್ಕರೆ ಕಾಯಿಲೆ ಇದೆಯಾ? ಸದಾ ಮೂತ್ರ ಮಾಡೋದು, ಪಾದಗಳಲ್ಲಿ ಉರಿ, ತೂಕ ಇಳಿಕೆ, ಹೆಚ್ಚು ಹಸಿವು, ದಾಹ ಆಗೋದು, ಕಣ್ಣು ಮೊಬ್ಬಾಗೋದು ಆಗ್ತಿದ್ರೆ ಇವೆಲ್ಲ ಶುಗರ್ ರೋಗದ ಲಕ್ಷಣಗಳು. ಆದ್ರೆ ಚಿಂತೆ ಬೇಡ ವೀಕ್ಷಕರೇ, ಇದೆಲ್ಲಕ್ಕೂ ಇಲ್ಲಿದೆ ಆಯುರ್ವೇದಿಕ ಪರಿಹಾರ. ವಿಎಸಿ ಸಂಸ್ಥೆ ಪರಿಚಯಿಸಿದ ಈ ಫುಡ್ ಸಪ್ಲಿಮೆಂಟ್ ಅನ್ನ ದಿನಕ್ಕೆ 1 ಮಾತ್ರೆಯನ್ನ ಸೇವಿಸಿ. ಶುದ್ಧ ಅರಿಶಿನ ಮತ್ತು ಬೆಟ್ಟದ ನೆಲ್ಲಿಕಾಯಿಯಿಂದ ತಯಾರಾದಂತ ಈ ಫುಡ್ ಸಪ್ಲಿಮೆಂಟ್ 100% ಪ್ರಾಕೃತಿಕವಾಗಿದ್ದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಯಾಕೆಂದ್ರೆ ಇದು ಆಯುರ್ವೇದ ತಜ್ಞರಿಂದ ತಯಾರಾದಂತ ಮಾತ್ರೆ. ದೀರ್ಘಕಾಲದ ಶುಗರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ. ಇದು ಎಲ್ಲ ಆಯುರ್ವೇದ ವೆಲ್ನೆಸ್ ಸ್ಟೋರ್ ಗಳಲ್ಲಿ ಲಭ್ಯ ಇದೆ. ಅಂದ್ರೆ ಅವರು ಒಂದ್ ರೀತಿ ಈ ಸೂಪರ್ವೈಸರ್ ಗಳು ಇರ್ತಾರಲ್ಲ, ಆ ರೀತಿ ಆ ಒಬ್ಬೊಬ್ಬರ ಕೈ ಕೆಳಗೂ ಕೂಡ 10 ರಿಂದ 15 ಜನ ಬೌನ್ಸರ್ಸ್ ಗಳ ರೀತಿ ದಾಂಡಿಗರು ಇರ್ತಾ ಇದ್ರು. ಅವರು ಈ ಸೂಪರ್ವೈಸರ್ ಗಳ ಆದೇಶದ ಮೇರೆಗೆ ಕೆಲಸ ಮಾಡುವಂತ ಜನರ ಮೇಲೆ ದೈಹಿಕ ದೌರ್ಜನ್ಯವನ್ನ ನಡೆಸ್ತಿದ್ರು. ಅಲ್ಲಿ ಯಾವುದೇ ಯುವತಿ ತಪ್ಪು ಮಾಡಿದ್ರೆ ಆ ಯಜಮಾನ ನೇರ ಅವಳ ಮನೆಗೆ ಹೋಗ್ತಿದ್ದ. ಅಲ್ಲಿ ಅವಳು ನೋಡೋದಕ್ಕೆ ಸುಂದರವಾಗಿದ್ದು ಅವಳ ಮೇಲೆ ಅವನಿಗೆ ಆಸಕ್ತಿ ಬಂದ್ರೆ
ಅವಳ ಮೇಲೆ ಲೈಂಗಿಕ ದಾಳಿಯನ್ನ ಮಾಡಿ ತನ್ನ ತೆವಲನ್ನ ತೀರಿಸಿಕೊಳ್ಳೋದ್ರ ಮೂಲಕ ಅವಳಿಗೆ ಶಿಕ್ಷೆ ಕೊಡ್ತಿದ್ದ. ಅಥವಾ ಅವಳು ನೋಡೋದಕ್ಕೆ ಚೆನ್ನಾಗಿಲ್ಲ, ಅವಳ ಮೇಲೆ ಆಸಕ್ತಿ ಇಲ್ಲ ಅಂದ್ರೆ ಅವಳ ಮೈಯಿಂದ ರಕ್ತ ಸುರಿಯೋವರೆಗೂ ದೈಹಿಕ ಹಲ್ಲೆಯನ್ನ ನಡೆಸ್ತಾ ಇದ್ದ. ಹೆಣ್ಮಕ್ಳಿಗೆ ಇಷ್ಟು ಭಯಂಕರವಾದಂತ ಶಿಕ್ಷೆಯನ್ನ ಕೊಡ್ತಾ ಇದ್ದ ಅಂದ್ರೆ ಪುರುಷರಿಗೆ ಇದಕ್ಕಿಂತ ಕೂಡ ಹೆಚ್ಚು ಶಿಕ್ಷೆಗಳು ಅಲ್ಲಿ ಇರ್ತಾ ಇದ್ವು. ಹೆಣ್ಮಕ್ಳಿಗೆ ಒಂದು ಚಡಿ ಏಟಿನ ಶಿಕ್ಷೆ ಇದ್ರೆ ಅದೇ ತಪ್ಪಿಗೆ ಪುರುಷರಿಗೆ 5 ಏಟು ಸಿಕ್ತಿದ್ವು. ಅವ್ರ ಕೈಗಳನ್ನ ಮೇಲೆ ಎತ್ತಿ ರಕ್ತ ಬರೋವರೆಗೂ ಹೊಡೆಯಲಾಗ್ತಿತ್ತು. ಕೊಟ್ಟಿಗೆಗಳಲ್ಲಿ ಈ ಎಲ್ಲಾ ಶಿಕ್ಷೆಗಳನ್ನು ಕೂಡ ಕೊಡ್ತಿದ್ರು. ಅಂತ ಒಂದು ಸಮಯದಲ್ಲಿ ಅವರು ನೋವಾದಾಗ ಚೀರದೆ ಇರುವಂತೆ ಅವರ ಬಾಯಿ ಸುತ್ತ ಬಟ್ಟೆಯನ್ನ ಸುತ್ತಲಾಗ್ತಿತ್ತು. ಇದೆಲ್ಲದರ ಜೊತೆ ನೀರಿಗೆ ಸಗಣಿ ಮಿಕ್ಸ್ ಮಾಡಿ ಅದನ್ನ ಕುಡಿಯುವಂತೆ ಒತ್ತಾಯ ಮಾಡ್ತಿದ್ರು. ಅಕಸ್ಮಾತ್ ಅದನ್ನ ಕುಡಿಯದೆ ಉಗುಳಿದ್ರು ಕೂಡ ಅದಕ್ಕೂ ಶಿಕ್ಷೆ ಕೊಡ್ತಿದ್ರು. ಇಷ್ಟೆಲ್ಲ ಮಾಡುವಾಗ ಎಷ್ಟೋ ಸಲ ಕೆಲವರು ಆ ಶಿಕ್ಷೆಗಳಿಗೆ ಸೋತು ಸಾವನ್ನಪ್ತಿದ್ರು. ಕೆಲಸಗಾರರ ಮಕ್ಕಳು ಕೂಡ ಅಲ್ಲಿ ಅವರ ತಂದೆ ತಾಯಿಯ ರೀತಿ ಆ ಜೀತಗಾರಿಕೆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕಿತ್ತು. ಈ ರೀತಿ ಧನಿಕರ ಹೊಲ ಮನೆಗಳಲ್ಲಿ ಕಷ್ಟ ಪಡ್ತಾ ಇದ್ದಂತ ಬಡ ಜನರ ಪರವಾಗಿ ಆಗೆಲ್ಲ ಕಮ್ಯುನಿಸ್ಟ್ ನ ಸಿದ್ಧಾಂತ ಹುಟ್ಕೊಂಡು ದೇಶವ್ಯಾಪಿಯಾಗಿ ಹರಡಿತ್ತು. ಆಗ ಶ್ರೀನಿವಾಸರಾವ್ ಎಂಬ ಕಮ್ಯುನಿಸ್ಟ್ ವ್ಯಕ್ತಿಯೊಬ್ಬರು ಇಂಥ ಅಸಹಾಯಕ ಕೂಲಿ ಜನರಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅವರು ಇವ್ರಿಗೆಲ್ಲ ಒಂದು ಸರಿಯಾದಂತ ಸಂಬಳವನ್ನ ಫಿಕ್ಸ್ ಮಾಡುವಂತ ಉದ್ದೇಶದಿಂದ ಆ ಜಮೀನ್ದಾರ ಹತ್ರ ಬಂದು ನೇರವಾಗಿ ಮಾತನಾಡಿದಾಗ, ನನ್ನ ಹತ್ರ ಕೆಲಸ ಮಾಡುವಂತ ಕೆಲಸಗಾರರಿಗೆ ಎಷ್ಟು ಕೂಲಿ ಕೊಡಬೇಕು ಅಂತ ನನಗೆ ಗೊತ್ತಿದೆ, ಅದೆಲ್ಲ ನಂಗೆ ಹೇಳೋದಕ್ಕೆ ಬರಬೇಡ ಅಂತ ಗದರಿ ಕಳುಹಿಸಿದ್ರು. ಆಗ ಶ್ರೀನಿವಾಸರಾವ್ ಇದ್ಯಾಕೋ ಇಲ್ಲಿ ವರ್ಕೌಟ್ ಆಗ್ತಿಲ್ಲ ಅಂತ ಹೊರಗಡೆ ಬಂದು ಆ ಕೆಲಸಗಾರನ್ನೆಲ್ಲ ಒಟ್ಗೂಡಿಸಿ ಒಂದು ವರ್ಕರ್ಸ್ ಯೂನಿಯನ್ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಯೂನಿಯನ್ಗೆ ಎಲ್ಲರೂ ಕೂಡ ಬಂದು ಸೇರಿ ಅಂತ ಅವರು ಹೇಳ್ತಾರೆ. ಇವರ ಪ್ರಯತ್ನಗಳನ್ನ ಗಮನಿಸಿದಂತ ಅಲ್ಲಿಯ ಕಮ್ಯುನಿಸ್ಟ್ ಪಕ್ಷ ಈ ಒಂದು ವಿಷಯವನ್ನ ತಂಜಾವೂರಿನ ಅಂದಿನ ಜಿಲ್ಲಾ ಕಲೆಕ್ಟರ್ ಆಗಿದಂತ ರಂಗ ಭಾಷ್ಯಂ ಅನ್ನೋರ ಬಳಿಗೆ ಮುಟ್ಸುತ್ತೆ. ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದಂತ ಜಿಲ್ಲಾ ಕಲೆಕ್ಟರ್ ಮುಂದೆ ಯಾವುದೇ ತರ ಲಾ ಅಂಡ್ ಆರ್ಡರ್ ಸಮಸ್ಯೆ ಬಾರದೇ ಇರಲಿ ಅನ್ನುವಂತ ಉದ್ದೇಶದಿಂದ ಜಮೀನ್ದಾರರ ಹತ್ರ ಮಾತನಾಡಿ ಅವ್ರಿಗೂ ಹಾಗೂ ವರ್ಕರ್ಸ್ ಯೂನಿಯನ್ ನಡುವೆ ಒಂದು ಮೀಟಿಂಗ್ ಏರ್ಪಾಡು ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಷ್ಟು ದೊಡ್ಡ ಜಮೀನ್ದಾರ ಆದಂತ ನಾನು ಜಮೀನಲ್ಲಿ ಕೆಲಸ ಮಾಡುವಂತ ಆ ಕೆಲಸಗಾರ ಸರಿಸಮಗೆ ಕೂತ್ಕೋಬೇಕಂತ ಆರಂಭದಲ್ಲಿ ಈ ಒಂದು ಮೀಟಿಂಗ್ಗೆ ಬರೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಆದ್ರೆ ಇದು ಪಕ್ಷದ ಅಭಿಪ್ರಾಯ ಆಗಿರೋದ್ರಿಂದ ವಿಧಿಯಲ್ಲೇ ಅವರು ಒಪ್ಕೋಬೇಕಾಗುತ್ತೆ. ಈ ಒಂದು ಸಭೆಯಲ್ಲಿ ಕೆಲವು ಮಹತ್ವದ ಬೇಡಿಕೆಗಳು ಕೇಳಬಂದ್ವು. ಯೂನಿಯನ್ಗೆ ಸೇರಿದಂತ ಆ ಕೆಲಸಗಾರಲ್ಲ ನಮ್ಮನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಸ್ಕೊಳ್ಳುವಂತ ಬದಲು ನಮ್ಗೆ ಕೆಲಸಕ್ಕೆ ಅಂತ ಒಂದು ಸಮಯವನ್ನ ಫಿಕ್ಸ್ ಮಾಡಿ, ಉದಾಹರಣೆಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ರೀತಿ, ಹಾಗೂ ಈ ಒಂದು ಕೆಲಸಕ್ಕೆ ಈಗ ಕೊಡ್ತಾ ಇರುವಂತ ಭತ್ತದ ಪ್ರಮಾಣದ ಜೊತೆ ಎಕ್ಸ್ಟ್ರಾ ಅರ್ಧ ಭತ್ತವನ್ನ ಕೊಡಬೇಕು ಅಂತ ಅವರು ಕೇಳ್ತಾರೆ. ಇದನ್ನೆಲ್ಲ ಅಲ್ಲೇ ಕೂತ್ಕೊಂಡು ಕೇಳಿಸ್ಕೊಂಡಂತ ನಾಯ್ಡು, ಇವರು ನನ್ನ ಜಮೀನು ಮತ್ತು ಮನೆಯಲ್ಲಿ ದಿನ ಪೂರ್ತಿ ಕೆಲಸ ಮಾಡಿದ್ರು ಕೂಡ ಅವ್ರು ಕೇಳಿದಷ್ಟು ನಾನು ಅವ್ರಿಗೆ ಖಂಡಿತ ಕೊಡೋದಿಲ್ಲ. ಈ ರೀತಿ ಇರುವಾಗ ಇವರು ತಾವು ಮಾಡುವಂತ ಕೆಲಸಕ್ಕೆ ಟೈಮಿಂಗ್ ಅನ್ನ ಫಿಕ್ಸ್ ಮಾಡಿಕೊಂಡು ಕೆಲಸವನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ನಾನು ಖಡಾಖಂಡಿತವಾಗಿ ಅವ್ರು ಕೇಳಿದಷ್ಟು ಕೊಡುವಂತ ಮಾತೇ ಇಲ್ಲ ಅಂತ ಆತ ಹೇಳ್ತಾನೆ. ಹಾಗೂ ಈಗ ನಾನು ಕೊಡ್ತಿರುವಂತ ಸಂಬಳಕ್ಕೆ ಒಪ್ಕೊಂಡು ಕೆಲಸ ಮಾಡೋದಕ್ಕೆ ಎಷ್ಟೋ ಜನ ಹೊರಗಿನವರು ರೆಡಿ ಇದ್ದಾರೆ. ನೀವ್ಯಾರು ನನ್ನ ಹತ್ರ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ನೀವ್ ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ಆಗೋದಿಲ್ಲ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ದರ್ಪದಿಂದ ಎದ್ದು ಹೋಗ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಮುಖ್ಯ ಸಂಗತಿ ಏನು ಅಂದ್ರೆ, ಮೀಟಿಂಗ್ ನಲ್ಲಿ ಕೆಲಸಗಾರರು ಅವ್ರಿಗೆ ಸಿಗ್ತದಂತ ಭತ್ತದ ಜೊತೆ ಅರ್ಧ ಪ್ರಮಾಣದ ಭತ್ತವನ್ನ ಮಾತ್ರ ಎಕ್ಸ್ಟ್ರಾ ಕೇಳಿದ್ರು. ಅದನ್ನ ಅವ್ರಿಗೆ ಕೊಡೋದಕ್ಕೆ ಈತನಿಗೇನು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಅದನ್ನೇನಾದ್ರೂ ಅವ್ರಿಗೆ ಕೊಟ್ರೆ ಅವರ ಆಗ್ರಹದ ಮೇರೆಗೆ ಅವ್ರಿಗೆ ಅದನ್ನ ಕೊಟ್ಟ ರೀತಿಯಾಗುತ್ತೆ. ಆಗ ಅವರೇ ಗೆದ್ದ ಹಾಗೆ ತಾನು ಸೋತ ಹಾಗೆ ಅನ್ನುವಂತ ಕಾರಣಕ್ಕೆ ಅವನು ಇದಕ್ಕೆ ಒಪ್ಕೊಳ್ಳಿಲ್ಲ. ಇದೆಲ್ಲ ಆದ್ಮೇಲೆ ಈ ಗೋಪಾಲಕೃಷ್ಣ ನಾಯ್ಡು ತಂಜಾವೂರಿನ ಸುತ್ತಮುತ್ತ ತನ್ನ ಜನರನ್ನ ಬಿಟ್ಟು ಹೊಸ ಕೆಲಸಗಾರನ್ನ ಹುಡುಕಿಸಿ ಕರೆತಂದು ತನ್ನ ಜಮೀನು ಹಾಗೂ ಆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಇಟ್ಕೊಳ್ತಾನೆ. ಇದನ್ನೆಲ್ಲ ಗಮನಿಸಿದಂತ ಆ ಹಳ್ಳಿಯ ಜನ ಅಸಹನೆಯಿಂದ ನಾಯ್ಡು ಹತ್ರ ಬಂದು ಅಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಇದ್ರೂ ಕೂಡ ಅದನ್ನೆಲ್ಲ ದಾಟಿ ಬಲವಂತದಿಂದ ಅವನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ತಮ್ಮ ಕೆಲಸ ಎಲ್ಲ ಮುಗಿದ್ಮೇಲೆ ವೇತನದ ರೂಪದಲ್ಲಿ ಎಷ್ಟು ಬೇಕೋ ಅಷ್ಟು ಭತ್ತವನ್ನ ಹೊತ್ಕೊಂಡು ಉಳಿದ ಭತ್ತವನ್ನ ಅಲ್ಲೇ ಬಿಟ್ಟು ಅವರೆಲ್ಲ ಮನೆ ಕಡೆ ಸಾಕ್ತಾರೆ. ಬಹುಶಃ ಅವರೆಲ್ಲ ಮನ್ಸ್ ಮಾಡಿದ್ರೆ ಅಲ್ಲಿದ್ದಂತ ಎಲ್ಲಾ ಭತ್ತವನ್ನು ಕೂಡ ತಗೊಂಡು ಹೋಗಬಹುದಾಗಿತ್ತು. ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ತಾವು ಮಾಡದಂತ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಹೋಗಿದ್ರು. ಇದಾದ್ಮೇಲೆ ಈ ಒಂದು ವಿಷಯ ನಾಯ್ಡುಗೆ ಗೊತ್ತಾಗುತ್ತೆ. ಆಗ ಅವನ ಕೋಪ ನೆತ್ತಿಗೇರಿತ್ತು. ಇಷ್ಟು ದಿವಸ ನನ್ನ ಹತ್ರ ಕೆಲಸ ಮಾಡಿ ನಾನು ಕೊಟ್ಟಿದ್ದನ್ನ ತಗೊಂಡು ಹೋಗ್ತಾ ಇದ್ದಂತ ಈ ಜನಕ್ಕೆ ಈಗ ಇಷ್ಟೊಂದು ಧೈರ್ಯ ಮತ್ತು ಪಗುರು ಬಂತ. ಈ ಕೂಲಿ ಜನ ಒಬ್ರು ಕೂಡ ಬದುಕಬಾರ್ದು ಅಂತ ಅವನು ಮೃಗದ ಹಾಗೆ ಯೋಚಿಸ್ತಾನೆ. ಮೊದಲೇ ಒಂದು ರಾಕ್ಷಸ ಮನಸ್ಥಿತಿಯಾಗಿತ್ತು. ಈಗ ಇಷ್ಟೆಲ್ಲ ಆದ್ಮೇಲೆ ಅವನು ಇನ್ನಷ್ಟು ಕ್ರೌರ್ಯವನ್ನ ಬೆಳೆಸ್ಕೊಂಡ. ಆದ್ರೆ ಹಾಗಂತ ಈಗ ಒಗ್ಗಟ್ಟಿನಿಂದ ಕೂಡದಂತ ಜನರನ್ನ ಅವರ ನಾಯಕ ಆದಂತ ಕಮ್ಯುನಿಸ್ಟ್ ಪಕ್ಷದ ಶ್ರೀನಿವಾಸ್ ಇರೋವರೆಗೂ ಅವರನ್ನ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಅವ್ರಿಗೆ ಇಷ್ಟೆಲ್ಲ ಧೈರ್ಯ ಬರುವಂತೆ ಮಾಡಿ ಅವ್ರ ಮುಂದೆ ತಡೆಗೋಡೆ ತರಹ ಇದ್ದಂತ ಇವನನ್ನ ಮೊದಲು ಸ್ಕೆಚ್ ಹಾಕಿ ಮುಗಿಸ್ಬೇಕು ಅಂತ ಈ ನಾಯ್ಡು ಪ್ಲಾನ್ ಮಾಡ್ತಾನೆ. ಅದಕ್ಕಾಗಿ ಸರಿಯಾದ ದಿನಕ್ಕೆ ಕಾದು ಕೂರ್ತಾನೆ. ಹೀಗಿರುವಾಗ್ಲೇ ಅವನು ನಿರೀಕ್ಷೆ ಮಾಡದಂತ ಆ ಒಂದ್ ದಿವಸ ಬಂದೇ ಬಿಡುತ್ತೆ. ವಿಷಕರಿ, ಅದು 1968 ಡಿಸೆಂಬರ್ನ ಸಮಯ. ಆಗ ಕೇರಳದಲ್ಲಿ ನಡೆಯುತ್ತಿದ್ದಂತ ಕಮ್ಯುನಿಸ್ಟ್ ಪಕ್ಷದ ಸಭೆಗೆ ಹೋಗುವಂತ ಸಲುವಾಗಿ ಶ್ರೀನಿವಾಸರಾವ್ ಹಾಗೂ ಅವನ ಇತರೆ ಗೈಡ್ಗಳು ಹೋಗಿದ್ರು. ಆ ಒಂದು ಸಭೆಯ ಮೂಲಕ ದೇಶದ ಎಲ್ಲ ದರ್ಪಿಷ್ಟ ಹಾಗೂ ಸಿರಿವಂತ ಜಮೀನ್ದಾರರ ಕೊಬ್ಬನ್ನ ಇಳಿಸಿ ಅವ್ರಿಗೆ ಬಡವರನ್ನ ಹಾಗೂ ರೈತರನ್ನ ಶೋಷಣೆ ಮಾಡದೆ ಇರುವಂತೆ ಎಚ್ಚರಿಕೆ ಕೊಡೋದು ಅವರೆಲ್ಲರ ಮಹತ್ತರವಾದಂತ ಉದ್ದೇಶ ಆಗಿತ್ತು. ಇದೆಲ್ಲದರ ಬಗ್ಗೆ ತಿಳ್ಕೊಂಡಂತ ಈ ನಾಯ್ಡು
ಶ್ರೀನಿವಾಸರಾವ್ನನ್ನ ಮುಗಿಸೋದಕ್ಕೆ ಇದೇ ತಕ್ಕ ಸಮಯ ಅಂತ ಯೋಚಿಸ್ತಾನೆ. ವೀಕ್ಷಕರೇ, ಅಲ್ಲಿವರೆಗೂ ಇಡೀ ದೇಶದಲ್ಲೇ ಕಂಡು ಕೇಳದಂತ ಭಯಾನಕವಾದಂತ ಮಾರಣ ಹೋಮಕ್ಕೆ ಸಿದ್ಧತೆಯನ್ನ ಈತ ನಡೆಸಿದ್ದ. ಅವತ್ತು 1968 ಡಿಸೆಂಬರ್ 25ನೇ ತಾರೀಕು ಸಮಯ ರಾತ್ರಿಯ ಸುಮಾರು 8 ಗಂಟೆ ಆಗಿರಬಹುದು. ಅವತ್ತು ಗೋಪಾಲಕೃಷ್ಣ ನಾಯ್ಡು ಜೊತೆ ಇತರೆ ಹಳ್ಳಿಗಳ ಸುಮಾರು 22 ಜನ ಜಮೀನ್ದಾರರು ತಮ್ಮ ಜೊತೆ ಸುಮಾರು 80ಕ್ಕೂ ಹೆಚ್ಚು ಜನರನ್ನ ಕರೆದುಕೊಂಡು ಆ ಹಳ್ಳಿಯ ಕೆಲಸಗಾರರು ಮನೆ ಕಡೆ ಹೋಗ್ತಾರೆ. ಅವತ್ತು ಆ ಹಳ್ಳಿಯಲ್ಲಿ ಇದ್ದಂತ ಎಲ್ರಿಗೂ ಕೂಡ ಇನ್ ಸ್ವಲ್ಪ ಹೊತ್ತಲ್ಲೇ ತಮಗೆ ಎದುರಾಗಬಹುದಾದಂತ ಮಹಾ ಅಪಾಯದ ಬಗ್ಗೆ ಒಂದು ಸಣ್ಣ ಕಲ್ಪನೆ ಕೂಡ ಇರದೆ ಎಲ್ಲರೂ ಅವರವ್ರ ಮನೆಗಳಲ್ಲಿ ಇದ್ರು. ಸ್ವಲ್ಪ ಸಮಯದಲ್ಲಿ ಕತ್ತಿ, ಮಚ್ಚು, ಕೋಲು, ದೊಣ್ಣೆ ಹಾಗೂ ರೈಫಲ್ಗಳನ್ನ ಹಿಡಿದುಕೊಂಡು ಅಲ್ಲಿಗೆ ಬಂದಂತ ಜಮೀನ್ದಾರರ ತಂಡ ಎಲ್ಲರ ಮನೆಗಳ ಮೇಲೆ ದಾಳಿ ಮಾಡಿ ಹೆಂಗಸರು, ಮಕ್ಕಳು ಹಾಗೂ ವಯಸ್ಸಾದವರನ್ನು ಕೂಡ ನೋಡದೆ ಇಷ್ಟ ಬಂದ ಹಾಗೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರ ದಾಳಿಗೆ ಹೆದರಿ ಕಂಗಾಲಾಗಿ ಓಡೋದಕ್ಕೆ ಶುರು ಮಾಡದಂತ ಎಲ್ಲರ ಮೇಲೂ ರೈಫಲ್ಗಳಿಂದ ಗುಂಡಿನ ದಾಳಿ ಮಾಡಿ ಕೊಲ್ಲಲಾಗುತ್ತೆ. ಹಾಗೂ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ, ಎಸ್ಕೇಪ್ ಆಗೋದಿಕ್ಕೆ ದಿಕ್ಕಾಪಾಲಾಗಿ ದಾರಿ ಸಿಕ್ಕ ಕಡೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಎಲ್ಲರನ್ನೂ ಕೂಡ ಅಟ್ಟಾಡಿಸ್ಕೊಂಡು ಹೋಗಿ ಕತ್ತಿ ಹಾಗೂ ಚಾಕುಗಳಲ್ಲಿ ತಿವಿದು ಸಾಯಿಸ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕೆಲವರು ತಮ್ಮ ಜೀವ ಕೈಲಿ ಹಿಡಿದುಕೊಂಡು ಹೇಗೋ ಅಲ್ಲಿಂದ ಓಡಿ ಪರಾರಿಯಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರೆಲ್ಲರನ್ನೂ ಕೂಡ ನೋಡಿ ದುರಹಂಕಾರದಿಂದ ನಗ್ತಿದ್ದಂತ ಜಮೀನ್ದಾರ ಹಾಗೂ ಅವ್ರ ಕಡೆಯವರು, ಈಗ ನಾವ್ಯಾರು ಅಂತ ಗೊತ್ತಾಯ್ತಾ, ನಮ್ ಶಕ್ತಿ ಏನು ಅಂತ ಗೊತ್ತಾಯ್ತಾ, ಇದೇ ತರಹ ನಮ್ಮನ್ನ ನೋಡಿ ನೀವೆಲ್ಲರೂ ಕೂಡ ಹೆದರ್ಕೊಂಡು ಓಡ್ತಾ ಇರ್ಬೇಕು, ನಮ್ಮ ತಂಟೆಗೆ ಬಂದ್ರೆ ನಿಮ್ಮೆಲ್ಲರನ್ನೂ ಕೂಡ ಜೀವ ಸಹಿತ ಸುಟ್ಟು ಹಾಕ್ಬಿಡ್ತೀವಿ ಗೊತ್ತಾಯ್ತಾ ಅಂತ ಕೂಗ್ತಾ ಕೇಕೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಸ್ವಲ್ಪ ಸಮಯದಲ್ಲೇ ಆ ಇಡೀ ಸ್ಥಳ ಒಂದು ರಕ್ತ ಸಿಕ್ತ ಯುದ್ಧ ಕ್ಷೇತ್ರದಂತೆ ಬದಲಾಗುತ್ತೆ. ಕೆಲವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ಸ್ಮಶಾನ ಮೌನ ಏರ್ಪಡುತ್ತೆ. ಇಷ್ಟಾದ್ರೂ ಕೂಡ ಜಮೀನ್ದಾರ ಕಡೆಯವರಿಗೆ ಒಂದು ಅನುಮಾನ ಕಾಡುತ್ತೆ. ಅದೇನಪ್ಪ ಅಂದ್ರೆ ಅಲ್ಲಿದ್ದಂತ ಎಲ್ಲರೂ ಕೂಡ ಸತ್ತು ಹೋದ್ರ ಅಥವಾ ಇನ್ನೂ ಯಾರಾದ್ರೂ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ದಾರ ಅಂತ. ಅವರು ಅಲ್ಲಿದ್ದಂತ ಪ್ರತಿ ಗುಡಿಸಲುಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾಗ ಅಲ್ಲಿ ರಾಮಯ್ಯ ಅನ್ನುವಂತ ವ್ಯಕ್ತಿಯ ಗುಡಿಸಲು ಮಾತ್ರ ಒಳಗಿಂದ ಲಾಕ್ ಆಗಿದ್ದು ಅವ್ರ ಗಮನಕ್ಕೆ ಬರುತ್ತೆ. ಅದರ ಬಾಗ್ಲನ್ನ ಬಲವಂತದಿಂದ ಮುರಿದು ಒಳ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಒಳಗಿಂದ ಯಾರೋ ಭಯದಿಂದ ಕೂಗ್ದಂತ ಸದ್ದು ಕೇಳಿಸುತ್ತೆ. ವೀಕ್ಷಕರೇ, ಈ ರೀತಿಯಲ್ಲಿ ಭಯದಿಂದ ಅಳ್ತಾ ಶಬ್ದವನ್ನ ಮಾಡ್ತಾ ಇದ್ದದ್ದು ಯಾರೋ 1-2-3 ಜನ ವ್ಯಕ್ತಿಯಲ್ಲ, ಬದಲಿಗೆ ಅದರ ಒಳಗೆ ಇದ್ದದ್ದು ಬರೋಬ್ಬರಿ 44 ಜನ. ಹೌದು, ಕೇವಲ 10x10 ವಿಸ್ತೀರ್ಣ ಇದ್ದಂತ ಆ ಒಂದು ಸಣ್ಣ ಜಾಗದಲ್ಲಿ ಅಷ್ಟೊಂದು ಜನ ಇವ್ರಿಗೆಲ್ಲ ಹೆದರ್ಕೊಂಡು ಅಡಗಿ ಕೂತಿದ್ರು. ಅಲ್ಲ, ಅಷ್ಟೊಂದು ಜನ ಯಾಕೆ ಆ ಒಂದು ಗುಡಿಸಲಲ್ಲಿ ಮಾತ್ರನೇ ಯಾಕೆ ಈ ರೀತಿ ಬಚ್ಚಿಟ್ಕೊಂಡಿದ್ರು? ಅವರು ಬೇರೆ ಬೇರೆ ಗುಡಿಸಲಲ್ಲೂ ಕೂಡ ಈ ರೀತಿ ಬಚ್ಚಿಟ್ಕೋಬಹುದಿತ್ತಲ್ಲ ಅಂತ ನೀವು ಕೇಳಬಹುದು. ಅದಕ್ಕೆ ಒಂದು ಕಾರಣ ಕೂಡ ಇತ್ತು. ಅದೇನಪ್ಪ ಅಂದ್ರೆ ಆ ಇಡೀ ಜಾಗದಲ್ಲಿ ಚಿಲಕ ಮತ್ತು ಬಾಗ್ಲು ಇದ್ದಂತ ಮನೆ ಅಂದ್ರೆ ಅದು ಇದೊಂದೇನೆ. ಉಳಿದಂತ ಯಾವುದೇ ಮನೆಗೆ ಈ ರೀತಿ ಭದ್ರವಾದಂತ ಲಾಕಿಂಗ್ ಸಿಸ್ಟಮ್ ಇರ್ಲಿಲ್ಲ. ಹೀಗಾಗಿ ಅವರೆಲ್ಲ ಅದರೊಳಗೆ ಒಬ್ಬರ ಮೇಲೊಬ್ಬರು ಸಿಲುಕಿ ಬಚ್ಚಿಟ್ಕೊಂಡಿದ್ರು. ಇದನ್ನೆಲ್ಲ ಗಮನಿಸಿದಂತ ಜಮೀನ್ದಾರರ ಆಳುಗಳು ಆ ಮನೆ ಬಾಗ್ಲನ್ನ ಮುಂದೆ ತಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅದರ ಒಳಗೆ ಇದ್ದಂತ 44 ಜನ ಬಿಗಿಯಾಗಿ ಅಡ್ಡ ಹಿಡಿದುಕೊಂಡಿದ್ರು. ಹೀಗಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಬಾಗ್ಲನ್ನ ದಾಟಿ ಜಮೀನ್ದಾರರ ಕಡೆಯವರು ಒಳಗಡೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆಗ್ಲಿ ನೋಡಿ, ಹೊರಗಡೆಯಿಂದ ಇವರು ಆ ಇಡೀ ಗುಡಿಸಲಿಗೆ ಬೆಂಕಿ ಹಚ್ಚೋದಿಕ್ಕೆ ಶುರು ಮಾಡಿದ್ದು. ಯಾವಾಗ ಬೆಂಕಿ ಘಾಟು ಹಾಗೂ ಹೊಗೆ ಅದರ ಒಳಗೆ ಬಂತೋ ಆಗ ಅದರಲ್ಲಿದ್ದವ್ರಿಗೆ ಗುಡಿಸಲಿಗೆ ಬೆಂಕಿ ಬಿದ್ದಿರುವಂತ ವಿಷಯ ಗೊತ್ತಾಗುತ್ತೆ. ಇನ್ನು ನಾವು ಇದ್ರ ಒಳಗೇನೆ ಇದ್ರೆ ಸುಟ್ಟು ಕರ್ಕಲಾಗಿ ಬಿಡ್ತೀವಿ ಅಂತ ಹೆದರದಂತ ಜನ ಈಗ ಬಾಗಿಲನ್ನು ತೆಗೆದು ತಾವೇ ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈಗ ಅವರಿಂದ ಅದು ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವರು ಇದ್ದಂತ ಗುಡಿಸಲಿನ ಬಾಗಿಲು ಹೊರಗಡೆಯಿಂದ ಭದ್ರವಾಗಿ ಲಾಕ್ ಆಗಿತ್ತು. ಅವರೆಲ್ಲ ಒಳಗೇನೆ ಸಿಲುಕಿ ಸಾಯಲಿಂತ ಜಮೀನ್ದಾರ ಕಡೆಯವರು ಹೊರಗಡೆಯಿಂದ ಅದನ್ನ ಮುಚ್ಚಿದ್ರು. ಹೀಗಾಗಿ ಒಳಗೆ ಇದ್ದಂತ ಜನ ಭಯಪಟ್ಟು ನಮ್ಮನ್ನ ಯಾರಾದರೂ ಕಾಪಾಡಿ ಅಂತ ಕೂಗಾಡೋದಿಕ್ಕೆ ಶುರು ಮಾಡ್ತಾರೆ. ಆ ಗುಡಿಸಲಿನ ಒಳಗೆ ಹೆಂಗಸರು, ಮಕ್ಕಳು ಹಾಗೂ ವಯಸ್ಸಾದವರ ಸಂಖ್ಯೆನೇ ಜಾಸ್ತಿ ಇತ್ತು. ಇವರನ್ನ ರಕ್ಷಿಸಲು ಯಾರು ಕೂಡ ಬರೋದಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಹೊರಗಡೆ ಗೋಪಾಲಕೃಷ್ಣ ನಾಯ್ಡು ಹಾಗೂ ಅವನ ಕಡೆಯವ್ರು ಬಿಟ್ರೆ ಬೇರೆ ಯಾರು ಕೂಡ ಇರ್ಲಿಲ್ಲ. ಅವರೆಲ್ಲರೂ ಕೂಡ ನಿಧಾನವಾಗಿ ಸಾವಿನ ಮನೆಗೆ ಹತ್ರ ಆಗ್ತಾ ಇದ್ರು. ಅದರ ಹೊಗೆ ಎಲ್ಲ ಈಗ ಗುಡಿಸಲಿನ ತುಂಬಾ ಆವರಿಸ್ಕೊಂಡಿತ್ತು. ಅವರೆಲ್ಲರಿಗೂ ಉಸಿರಾಡಲು ಕೂಡ ಕಷ್ಟ ಆಗಿ ಕೆಮ್ಮೋದಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚು ದುಃಖವನ್ನ ತರಿಸುವಂತ ವಿಷಯ ಅಂದ್ರೆ ಆ ಗುಡಿಸಲ ಒಳಗೆ ಇದ್ದವರಲ್ಲಿ 1 ರಿಂದ 13 ವರ್ಷ ವಯಸ್ಸಿನ ಮಕ್ಕಳೇ ಜಾಸ್ತಿ ಸಂಖ್ಯೆಯಲ್ಲಿ ಇದ್ರು ಅನ್ನೋದು. ವೀಕ್ಷಕರೇ, ಇಲ್ಲಿ ಸ್ವಲ್ಪ ಯೋಚಿಸಿ ನೋಡಿ, ಆ ಒಂದು ಕೆಟ್ಟ ಸಂದರ್ಭದಲ್ಲಿ ಅದರೊಳಗೆ ಇದ್ದಂತ ಆ ಮಕ್ಕಳ ಪರಿಸ್ಥಿತಿ ಹಾಗೂ ಮನಸ್ಥಿತಿ ಯಾವ ತರಹ ಇದ್ದಿರಬೇಕು ಅಂತ. ಅವರ ಸುತ್ತಮುತ್ತ ಇದ್ದಂತ ಸಾಕಷ್ಟು ದೊಡ್ಡವರು ಹಾಗೂ ಅವರ ಪೋಷಕರೇ ನಿಸ್ಸಹಾಯಕರಾಗಿ ಹೆದರಿ ಕಂಗಲಾಗಿದ್ದಾಗ ಅವರನ್ನೇ ನಂಬ್ಕೊಂಡಂತ ಆ ಮಕ್ಕಳು ಇನ್ನೆಷ್ಟು ಭಯ ಪಟ್ಟಿರ್ಬೇಡ ಅಂತ, ಕ್ಷಣ ಕ್ಷಣಕ್ಕೂ ಅವರು ಅದರೊಳಗೆ ಎಷ್ಟು ಅವಸ್ಥೆಯನ್ನ ಪಟ್ಟಿರ್ಬೇಡ ಅಂತ. ಅಲ್ಲಿ ಅವರೆಲ್ಲ ಸಾಯೋದಂತೂ ಗ್ಯಾರಂಟಿ. ನಾವು ಸತ್ರು ಕೂಡ ನಮ್ಮ ಮಕ್ಕಳಿಗೆ ಏನೂ ಆಗದೆ ಇರಲಿ ಅನ್ನುವಂತ ಆಕಾಂಕ್ಷೆಯಿಂದ ಅದರಲ್ಲಿ ಇದ್ದಂತ ಕೆಲವು ಮಹಿಳೆಯರು ಗುಡಿಸಲಿನ 2 ಸಣ್ಣ ರಂಧ್ರಗಳ ಮೂಲಕ ತಮ್ಮ ಮಕ್ಕಳನ್ನ ಹೊರಗಡೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅವ್ರ್ಯಾರು ಕೂಡ ಅಲ್ಲಿಂದ ತಪ್ಪಿಸ್ಕೊಳ್ಳೇಬಾರದು ಅಂತ ಕಟಿಬದ್ಧರಾಗಿ ಹೊರಗಡೆ ಎಚ್ಚರಿಕೆಯಿಂದ ಗಮನಿಸ್ತಾ ನಿಂತಿದ್ದಂತ ಜಮೀನ್ದಾರರು ಹೊರಗಡೆ ಬಂದವರನ್ನು ಕೂಡ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಚೂಪಾದ ಆಯುಧಗಳಿಂದ ಚುಚ್ಚಿ ಮತ್ತೆ ಅವರನ್ನ ಆ ಬೆಂಕಿಯ ಕೊಂಡಕ್ಕೆ ಬಲವಂತದಿಂದ ತಳ್ತಾ ಇದ್ರು. ಹೀಗಾಗಿ ಮುಂದಿನ ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಚೀರ್ತಾ ಆ ಬೆಂಕಿಯಲ್ಲಿ ಜೀವಂತವಾಗಿ ಸುಟ್ಟು ಒಬ್ಬೊಬ್ಬರೇ ಸಾವಿನ ದಾರಿಯನ್ನ ಹಿಡಿತಾರೆ. ಇದನ್ನೆಲ್ಲ ಹೊರಗಡೆಯಿಂದ ನೋಡಿ ನಗ್ತಾ ಎಂಜಾಯ್ ಮಾಡ್ತಿದ್ದಂತ ಆ ಕಟುಕರ ಗುಂಪು ಕೆಲವೇ ನಿಮಿಷಗಳ ಕಾಲ ಅಲ್ಲೇ ಇದ್ದು ಆನಂತರ ಅಲ್ಲಿಂದ ಹೊರಟು ಹೋಗ್ತಾರೆ.
ಇಷ್ಟೆಲ್ಲ ಆದ ನಂತರ ಎಷ್ಟೋ ಹೊತ್ತಿನ ಬಳಿಕ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದಂತ ಸುಮಾರು 50 ಜನ ಅದೇ ಒಂದು ಸ್ಥಳಕ್ಕೆ ವಾಪಸ್ ಬರ್ತಾರೆ. ಅವರಲ್ಲಿ ಎಷ್ಟೋ ಜನಕ್ಕೆ ಗುಂಡಿನ ದಾಳಿಯಿಂದ ಗಾಯಗಳಾಗಿದ್ವು. ಅವರೆಲ್ಲ ತಮ್ಮ ಮೈ ಮೇಲೆ ಆಗಿದ್ದಂತ ಗಾಯದ ಗುರುತುಗಳು ಹಾಗೂ ಅವುಗಳಿಂದ ಆಗ್ತಿದ್ದಂತ ನೋವನ್ನು ಕೂಡ ಲೆಕ್ಕಿಸದೆ ತಮ್ಮ ಮನೆಯವರು ಕ್ಷೇಮದಿಂದ ಇದ್ದಾರಾ ಅಂತ ಚೆಕ್ ಮಾಡಿದಾಗ ಅಲ್ಲೊಂದು ಗುಡಿಸಲಲ್ಲಿ ಸುಮಾರು 44 ಜನರ ದೇಹಗಳು ಸುಟ್ಟು ಬೂದಿಯಾಗಿದ್ದನ್ನ ನೋಡಿ ಅವರೆಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು, ಮತ್ತೆ ದುಃಖಿಸಲು ಶುರು ಮಾಡಿದ್ರು. ಇಷ್ಟೆಲ್ಲ ಅನ್ಯಾಯ ಅಕ್ರಮ ಮಾಡಿದವರನ್ನ ಖಂಡಿತ ನಾವು ಸುಮ್ಮನೆ ಬಿಡಬಾರ್ದು ಅಂತ ಅವರು ಈ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡ್ತಾರೆ. ಇವ್ರ ಜೊತೆ ಆ ಸ್ಥಳಕ್ಕೆ ಕೇರಳದಲ್ಲಿ ನಡೆದಂತ ಕಮ್ಯುನಿಸ್ಟ್ ಸಭೆಗೆ ಬಂದಿದ್ದಂತ ಕೆಲವರು ಮುಖಂಡರು ಕೂಡ ಬಂದು ದುಃಖಪಟ್ಟು ಪೊಲೀಸರಿಗೆ ಈ ಬಗ್ಗೆ ವಿಷಯವನ್ನ ತಿಳಿಸ್ತಾರೆ. ಆ ಒಂದು ಸಮಯದಲ್ಲಿ ಕಮ್ಯುನಿಸ್ಟ್ ಹೋರಾಟದ ಕಿಚ್ಚು ತುಂಬಾ ತೀವ್ರವಾಗಿತ್ತು ಹಾಗೂ ಎಲ್ಲಾ ಕಡೆ ಕಮ್ಯುನಿಸ್ಟ್ ಪಕ್ಷ ಸರ್ಕಾರಗಳು ತಲೆ ಎತ್ತುತ್ತಾ ಇದ್ವು. ಹೀಗಾಗಿ ಈಗ ಬಂದಿದ್ದಂತ ಜಮೀನ್ದಾರರ ವಿರುದ್ಧದ ದೂರುಗಳನ್ನ ಉಡಾಪೆ ಮಾಡುವಂತಿರಲಿಲ್ಲ. ಪೊಲೀಸರು ಇದೇ ಕಾರಣಕ್ಕಾಗಿ ಈಗ ಇಷ್ಟೆಲ್ಲ ಮಾರಣಹೋಮ ನಡೆಸಿದಂತ ಗೋಪಾಲಕೃಷ್ಣ ನಾಯ್ಡು ಹಾಗೂ ಆತನ ಜೊತೆ 22 ಜನ ಇತರೆ ಜಮೀನ್ದಾರರ ಪೈಕಿ ಅವರ ಜನರನ್ನೆಲ್ಲ ಸೇರಿಸಿ ಒಟ್ಟು ಸುಮಾರು 100 ಜನರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಇದೇ ಸಮಯದಲ್ಲಿ ಕಿಲ್ವೆನ್ಮಣಿ ಹಳ್ಳಿಯ ಈ ಅತಿ ದೊಡ್ಡ ನರಮೇಧ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಅಲ್ಲಿನ ಕೆಲವು ಕಮ್ಯುನಿಸ್ಟ್ ಲೀಡರ್ಗಳು ಅವತ್ತಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂತ ಶ್ರೀ ಅಣ್ಣಾದೊರೈಯವರ ಬಳಿ ಮನವಿ ಮಾಡಿಕೊಳ್ತಾರೆ. ಅವರ ಮನವಿಯನ್ನ ಅಂಗೀಕರಿಸಿದಂತ ತಮಿಳುನಾಡಿನ ಮುಖ್ಯಮಂತ್ರಿಗಳು ಆ ಕೇಸನ್ನ ಸಿಬಿಐಗೆ ಹಸ್ತಾಂತರಿಸುವಂತೆ ಒಂದು ಶಿಫಾರಸನ್ನು ಕೂಡ ಜಾರಿ ಮಾಡ್ತಾರೆ. ಇದೆಲ್ಲದರ ಪರಿಣಾಮ 1970 ನವೆಂಬರ್ನಲ್ಲಿ ಎಲ್ಲಾ ತರಹದ ತನಿಖೆ ನಡೆದು ಅಲ್ಲಿಯ ತಂಜಾವೂರಿನ ಸೆಷನ್ ಕೋರ್ಟ್ ಗೋಪಾಲಕೃಷ್ಣ ನಾಯ್ಡು ಹಾಗೂ ಇತರ 9 ಜನಕ್ಕೆ ಸುಮಾರು 10 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನ ವಿಧಿಸುತ್ತೆ. ಉಳಿದಂತ 5 ಜನಕ್ಕೆ 7 ವರ್ಷಗಳ ಜೈಲು ಶಿಕ್ಷೆ ಲಭ್ಯ ಆಗುತ್ತೆ. ಅಲ್ಲ, ಅಷ್ಟೆಲ್ಲ ರೀತಿಯಲ್ಲಿ ಹಿಂಸೆ ಕೊಟ್ಟು 50 ಜನಕ್ಕೂ ಮೇಲ್ಪಟ್ಟು ಎಲ್ಲರನ್ನೂ ಕೂಡ ಕೊಲೆ ಮಾಡಿಸಿದಂತ ಇವ್ರಿಗೆ ಕೇವಲ 10 ವರ್ಷ ಶಿಕ್ಷೆನ ಅಂತ ನೀವು ಕೇಳಬಹುದು. ನೀವು ಶಾಕ್ ಆಗುವಂತ ಇನ್ನೂ ಕೂಡ ಒಂದು ವಿಷಯ ಇದೆ. ಇವ್ರಿಗೆಲ್ಲ ಕೊಲೆ ಯತ್ನ ಆಪಾದನೆಯ ಮೇಲಷ್ಟೇ ಶಿಕ್ಷೆ ಸಿಕ್ಕಿದ್ದು, ಆದ್ರೆ ಹತ್ಯೆ ಕೇಸ್ಗಳಿಂದ ಅವರ ಹೆಸರನ್ನ ತೆಗೆದುಹಾಕಲಾಗಿತ್ತು. ಅದಲ್ಲದೆ ಈ ಒಂದು ಘರ್ಷಣೆಯಲ್ಲಿ ಈ ಗೋಪಾಲಕೃಷ್ಣ ನಾಯ್ಡು ಕಡೆ ಒಬ್ಬ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದ. ಅವನ ಸಾವಿಗೆ ಅಲ್ಲಿ ವಾಸ ಇದ್ದಂತ ರಾಮಯ್ಯ ಹಾಗೂ ಇತರರು ಕಾರಣ ಅಂತ ಡಿಸೈಡ್ ಮಾಡದಂತ ಕೋರ್ಟ್ ರಾಮಯ್ಯ ಎಂಬ ವ್ಯಕ್ತಿಗೆ 5 ವರ್ಷ ಸಜೆ ಹಾಗೂ ಇತರ 4 ಜನರಿಗೆ 2 ವರ್ಷ ಶಿಕ್ಷೆಯನ್ನು ಕೂಡ ವಿಧಿಸುತ್ತೆ. ಇದ್ರ ಜೊತೆ ಕೊಲೆ ಯತ್ನ ಮಾಡದಂತ ನಾಯ್ಡುಗೆ 10 ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತೆ. ವೀಕ್ಷಕರೇ, ಇಷ್ಟೇ ಅಲ್ಲ, ಇಲ್ಲಿ ನಡೆದಂತ ಇನ್ನೂ ಒಂದು ಗೇಮ್ ಏನು ಅಂದ್ರೆ, ಈ ಜಮೀನ್ದಾರರ ಬೇಲ್ ಅರ್ಜಿಗಳು ಅಂಗೀಕಾರವಾಗಿ ಅದರಲ್ಲಿ ಕೆಲವರಿಗೆ ಜಾಮೀನು ಕೂಡ ಸಿಕ್ತು. ಆದ್ರೆ ಆ ಗುಡಿಸಲು ವಾಸಿಗಳಾದಂತ ರಾಮಯ್ಯ ಮತ್ತು ಇತರರಿಗೆ ಜಾಮೀನು ಸಿಗುವಂತೆ ಕೋರ್ಟ್ ತಿರಸ್ಕಾರ ಮಾಡುತ್ತೆ. ಅದಲ್ಲದೆ 1972 ಸುಮಾರಿಗೆ ನಾಯ್ಡು ಹಾಗೂ ಇತರರಿಗೆ ಕೊಟ್ಟಿದ್ದಂತ ಶಿಕ್ಷೆಯಲ್ಲಿ ಸಾಕಷ್ಟು ಕಡಿತ ಉಂಟಾಗಿ 1973 ಹೊತ್ತಿಗೆ ನಾಯ್ಡು ಸಹಿತ ಉಳಿದಂತ 13 ಜನ ಅಂದ್ರೆ ಒಟ್ಟು 14 ಜನ ಹೈಕೋರ್ಟ್ನಿಂದಲೇ ನಿರಪರಾಧಿಗಳು ಅಂತ ಬಿಡುಗಡೆಯಾಗಿ ಹೊರಗಡೆ ಬರ್ತಾರೆ. ಇಷ್ಟೆಲ್ಲ ಅನ್ಯಾಯ ಮಾಡಿದವರನ್ನ ಅಷ್ಟು ಸುಲಭವಾಗಿ ಕೋರ್ಟ್ ನಿರಪರಾಧಿಗಳು ಅಂತ ಕರೆದು ರಿಲೀಸ್ ಮಾಡಿದಂತ ಸುದ್ದಿ ಅನ್ಯಾಯಕ್ಕೆ ಒಳಗಾದಂತ ಜನರಿಗೆ ತೀವ್ರವಾದಂತ ಅಚ್ಚರಿ ಹಾಗೂ ಶಾಕ್ ಅನ್ನ ಉಂಟುಮಾಡಿತ್ತು. ವೀಕ್ಷಕರೇ, ಅವರನ್ನ ರಿಲೀಸ್ ಮಾಡೋದಕ್ಕೆ ಕೋರ್ಟ್ ಕೊಟ್ಟ ಕಾರಣವನ್ನ ಕೇಳಿದ್ರೆ ನೀವು ಕೂಡ ಆಶ್ಚರ್ಯವನ್ನ ಪಡ್ತೀರಾ. ಅವ್ರ ಪ್ರಕಾರ ಆರೋಪಿ ಸ್ಥಾನದಲ್ಲಿರುವಂತ 23 ಜನ ಸಿರಿವಂತ ಜಮೀನ್ದಾರು. ಇವರು ಈ ಒಂದು ಆಪಾದನೆಯಲ್ಲಿ ಸಿಕ್ಕಾಕೊಂಡಿರೋದನ್ನ ನಮ್ಮಿಂದ ನಂಬೋದಕ್ಕೆ ಕಷ್ಟ ಆಗ್ತಿದೆ. ಈ ಶ್ರೀಮಂತ ಜಮೀನ್ದಾರಿಗೆ ಬಡವರನ್ನ ಕೊಲೆ ಮಾಡಿಸುವಂತ ಯಾವುದೇ ಉದ್ದೇಶ ಇರ್ಲಿಲ್ಲ ಅಂತ ನಾವು ಭಾವಿಸ್ತಿದ್ದೀವಿ. ಹೀಗಾಗಿ ನಡೆದಂತ ದುರಂತಕ್ಕೂ ಹಾಗೂ ಇವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾವು ಅವರನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಆ ಒಂದು ತೀರ್ಪಿನಲ್ಲಿ ಸ್ಪಷ್ಟವಾಗಿ ಘೋಷಣೆ ಮಾಡಿತ್ತು. ವೀಕ್ಷಕರೇ, ಹೈಕೋರ್ಟ್ ನಲ್ಲಿ ಅವರಿಗೆ ಶಿಕ್ಷೆ ಸಿಗದೆ ಹೋದ್ರೂ ಕೂಡ ಮುಂದೆ ಕೆಲವೇ ವರ್ಷಗಳ ನಂತರ ಕರ್ಮದ ಕೋರ್ಟ್ ನಲ್ಲಿ ನಾಯ್ಡುಗೆ ಸರಿಯಾದ ಶಿಕ್ಷೆ ಸಿಗುತ್ತೆ. 1980 ಡಿಸೆಂಬರ್ನಲ್ಲಿ ಇದೇ ನಾಯ್ಡು ತನ್ನ ಜಮೀನಿನಲ್ಲಿ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾಗ ಅದೇ ಊರಿನ ಅಮಲ್ ರಾಜ್ ಎಂಬ ವ್ಯಕ್ತಿಯ ನಾಯಕತ್ವದಲ್ಲಿ 6 ಜನ ನಕ್ಸಲೈಟ್ ಗುಂಪಿನ ಜನ ಅವನನ್ನ ತಡೀತಾರೆ. ಆ ಒಂದು ಸಮಯದಲ್ಲಿ ನಾಯ್ಡು ಜೊತೆ ಇನ್ನೂ 2 ವ್ಯಕ್ತಿಗಳು ಕೂಡ ಇದ್ರು. ಆ ನಕ್ಸಲ್ ಗುಂಪಿನ ಜನ ಮೊದಲು ಆ ಇಬ್ಬರನ್ನ ಹೊಡೆದು ಸಾಯಿಸ್ತಾರೆ. ಆ ನಂತರ ನಾಯ್ಡು ಮೇಲೆ ದಾಳಿ ಮಾಡಿ ಹೊಡೆದು ವೇಕ್ ಮಾಡ್ತಾರೆ. ಆ ನಂತರ ಅವನನ್ನ ಅಲ್ಲಿಂದ ಕಿಲ್ವೆನ್ಮಣಿ ಹಳ್ಳಿಯ ಜನ ವಾಸ ಇದ್ದಂತ ಆ ಒಂದು ಸ್ಥಳಕ್ಕೆ ಕರ್ಕೊಂಡ್ಬರ್ತಾರೆ. ಯಾವ ಜಾಗದಲ್ಲಿ ಬಹಳ ಹಿಂದೆ ಅವನು 100 ಜನರ ಮೇಲೆ ತನ್ನ ಕ್ರೌರ್ಯವನ್ನ ಮೆರೆದಿದ್ನೋ ಅದೇ ಒಂದು ಜಾಗದಲ್ಲಿ ಅಲ್ಲಿದ್ದಂತ ಜನರ ಕಣ್ಮುಂದೆ ಅವನನ್ನ ಹಿಂಸಾತ್ಮಕವಾಗಿ ಕೊಂದು ಹಾಕ್ತಾರೆ. ಇದನ್ನೇ ನಾವು ಆ ಒಂದು ವಿಡಿಯೋದ ಆರಂಭದಲ್ಲಿ ನಿಮ್ಗೆ ತಿಳಿಸಿದ್ದು. ಸುಮಾರು 44 ಜನರನ್ನ ಜೀವಂತವಾಗಿ ಅವರದೇ ಗುಡಿಸಲಲ್ಲಿ ಸುಟ್ಟಾಕ್ತಂತ ಈ ರಾಕ್ಷಸನ್ಗೆ ಈ ಒಂದು ಶಿಕ್ಷೆ ಕೂಡ ತುಂಬಾ ಕಡಿಮೆ ಅಂತಾನೆ ಹೇಳಬಹುದು. ಅಷ್ಟೆಲ್ಲ ರೀತಿಯಲ್ಲಿ ಮೆರೆದಾಡದಂತ ಅವನು ರಕ್ತವನ್ನು ಕಾರ್ಕೊಂಡು ಅತ್ಯಂತ ದಾರುಣಮಯವಾಗಿ ತಾನು ಕೂಡ ಸಾಯ್ಬೇಕಾಯಿತು. ಅಟ್ಲೀಸ್ಟ್ ಅವನ ಈ ಒಂದು ಸಾವಿಂದ ಸತ್ತು ಹೋಗಿದಂತ ಆ 44 ಜನರ ಆತ್ಮಕ್ಕಾದ್ರೂ ಶಾಂತಿ ಸಿಕ್ಕಿರಬಹುದು. ಆದ್ರೆ ಇಲ್ಲಿ ಅವರೆಲ್ಲರೂ ಸಾವಿಗೆ ಅವನೊಬ್ನೇ ಕಾಣಲ್ಲ. ಅವನ ಜೊತೆ ಉಳಿದಂತ 22 ಜನ ಜಮೀನ್ದಾರರು ಕೂಡ ಇದ್ರು. ಅವ್ರ ಪೈಕಿ ಅವನೊಬ್ಬನಿಗೇನೋ ಈ ತರ ತಕ್ಕ ಶಾಸ್ತಿ ಆಯ್ತು. ಆದ್ರೆ ಉಳಿದವರು ಮಾತ್ರ ತಪ್ಪಿಸ್ಕೊಂಡು ಆರಾಮಾಗಿನೇ ಕಾಲ ಕಳೆದು ಆ ಬಳಿಕ ಕಣ್ಮರೆಯಾದ್ರು. ಹೀಗಾಗಿ 1960ರ ದಶಕದ ಕೊನೆಯಲ್ಲಿ ನಡೆದಂತ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಈ ಕಿಲ್ವೆನ್ಮಣಿಯ ಮಾಸ್ ದುರಂತಕ್ಕೆ ಕೊನೆವರೆಗೂ ಸರಿಯಾದ ರೀತಿಯಲ್ಲಿ ಸಂಪೂರ್ಣ ನ್ಯಾಯ ಸಿಗ್ಲೇ ಇಲ್ಲ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ನ ಮೂಲಕ ಹಂಚ್ಕೊಳ್ಳಿ. ನಮಸ್ಕಾರ.